ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾನು ವರ್ಕ್ ಅನ್ನುವ ಒಂದು ವರ್ಬನ್ನು ತಗೊಂಡಿದ್ದೀನಿ. ಇದರ ರೂಪ ಚೇಂಜ್ ಆದ ಹಾಗೆ ಇದರ ಅರ್ಥ ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಕೆಲಸ ಮಾಡ್ತೇನೆ, ಕೆಲಸ ಮಾಡ್ತಿದ್ದೇನೆ, ಕೆಲಸ ಮಾಡಿದ್ದೇನೆ, ಕೆಲಸ ಮಾಡಬಹುದು, ಈ ರೀತಿ ಅರ್ಥ ವಾಕ್ಯದಲ್ಲಿ ಹೇಗೆ ಬದಲಾಗುತ್ತೆ ಅನ್ನೋದನ್ನು ನಾವಿವತ್ತು ತಿಳ್ಕೊಳ್ಳೋಣ. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂಥ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡ್ಬೋದು. ನಿಮಗೆ ಇನ್ನೂ ಹೆಚ್ಚು ಈ ರೀತಿಯ ವೀಡಿಯೋಸ್ ಬೇಕು ಅಂತಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅವರೆಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ. I work at a school. ಏನು ಹಾಗಂದರೆ ನಾನು ಒಂದು ಶಾಲೆಯಲ್ಲಿ ಕೆಲಸ ಮಾಡುತ್ತೇನೆ. ಐ ವರ್ಕ್ ಅಂದ್ರೇನು? ನಾನು ಕೆಲಸ ಮಾಡುತ್ತೇನೆ. ವಿ ವರ್ಕ್ at a school. ನಾವು ಒಂದು ಶಾಲೆಯಲ್ಲಿ ಕೆಲಸ ಮಾಡುತ್ತೇವೆ. ವಿ ವರ್ಕ್ ಏನು ಹಾಗಂದರೆ ನಾವು ಕೆಲಸ ಮಾಡುತ್ತೇವೆ. Do you work at the school? ನೀವು ಈ ಶಾಲೆಯಲ್ಲಿ ಕೆಲಸ ಮಾಡುತ್ತೀರಾ? Do you work? ನೀವು ಕೆಲಸ ಮಾಡುತ್ತೀರಾ? He works at a school. ಅವನು ಒಂದು ಶಾಲೆಯಲ್ಲಿ ಕೆಲಸ ಮಾಡುತ್ತಾನೆ. He works. ಅವನು ಕೆಲಸ ಮಾಡುತ್ತಾನೆ. They work at the school. ಅವರು ಈ ಶಾಲೆಯಲ್ಲಿ ಕೆಲಸ ಮಾಡುತ್ತಾರೆ. They work. ಅವರು ಕೆಲಸ ಮಾಡುತ್ತಾರೆ. I am working on a school project. ನಾನು ಶಾಲೆಯ ಒಂದು ಪ್ರಾಜೆಕ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇನೆ. I am working. ನಾನು ಕೆಲಸ ಮಾಡುತ್ತಿದ್ದೇನೆ. We are working on a school project. ನಾವು ಶಾಲೆಯ ಒಂದು ಪ್ರಾಜೆಕ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇವೆ. We are working. ನಾವು ಕೆಲಸ ಮಾಡುತ್ತಿದ್ದೇವೆ. Are you working on this project? ನೀನು ಈ ಪ್ರಾಜೆಕ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೀಯಾ? Are you working? ನೀನು ಕೆಲಸ ಮಾಡುತ್ತಿದ್ದೀಯಾ? She is working on this project. ಅವಳು ಈ ಪ್ರಾಜೆಕ್ಟಿನಲ್ಲಿ ಕೆಲಸ ಮಾಡುತ್ತಿದ್ದಾಳೆ. She is working. ಅವಳು ಕೆಲಸ ಮಾಡುತ್ತಿದ್ದಾಳೆ. They are working on this project. ಏನು ಹಾಗಂದರೆ ಅವರು ಈ ಪ್ರಾಜೆಕ್ಟಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ. They are working. ಅವರು ಕೆಲಸ ಮಾಡುತ್ತಿದ್ದಾರೆ. I have worked with many schools. ನಾನು ಹಲವಾರು ಶಾಲೆಗಳೊಂದಿಗೆ ಕೆಲಸ ಮಾಡಿದ್ದೇನೆ. I have worked. ನಾನು ಕೆಲಸ ಮಾಡಿದ್ದೇನೆ. We have worked with many schools. ನಾವು ಹಲವಾರು ಶಾಲೆಗಳೊಂದಿಗೆ ಕೆಲಸ ಮಾಡಿದ್ದೇವೆ. We have worked. ನಾವು ಕೆಲಸ ಮಾಡಿದ್ದೇವೆ. ಒಂದು ರೀತಿಯಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ಕೊಳ್ಳೋ ರೀತಿ. We have worked. I have worked. ನಾವು ಕೆಲಸ ಮಾಡಿದ್ದೇವೆ. ನಾನು ಕೆಲಸ ಮಾಡಿದ್ದೇನೆ. Have you worked with them before? ನೀವು ಅವರೊಂದಿಗೆ ಮೊದಲು ಕೆಲಸ ಮಾಡಿದ್ದೀರಾ? Have you worked? ನೀವು ಕೆಲಸ ಮಾಡಿದ್ದೀರಾ? She has worked with them before. ಅವಳು ಅವರೊಂದಿಗೆ ಮೊದಲು ಕೆಲಸ ಮಾಡಿದ್ದಾಳೆ. She has worked. ಅವಳು ಕೆಲಸ ಮಾಡಿದ್ದಾಳೆ. They have worked together before. ಅವರು ಮೊದಲು ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ಅವರು ಕೆಲಸ ಮಾಡಿದ್ದಾರೆ. They have worked. I have been working on this project for 6 months now.
ನಾನು ಈಗ 6 ತಿಂಗಳುಗಳಿಂದ ಈ ಪ್ರಾಜೆಕ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಐ ಹ್ಯಾವ್ ಬೀನ್ ವರ್ಕಿಂಗ್. ನಾನು ಕೆಲಸ ಮಾಡುತ್ತಿದ್ದೇನೆ. We have been working on this project for 6 months now. ನಾವು ಈಗ 6 ತಿಂಗಳುಗಳಿಂದ ಈ ಪ್ರಾಜೆಕ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇವೆ. We have been working. ನಾವು ಕೆಲಸ ಮಾಡುತ್ತಿದ್ದೇವೆ. She has been working on this project for 6 months now. ಅವಳು ಈಗ 6 ತಿಂಗಳುಗಳಿಂದ ಈ ಪ್ರಾಜೆಕ್ಟಿನಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ಅವಳು ಕೆಲಸ ಮಾಡುತ್ತಿದ್ದಾಳೆ. She has been working. They have been working on this project for 6 months now. ಅವರು ಈಗ 6 ತಿಂಗಳುಗಳಿಂದ ಈ ಪ್ರಾಜೆಕ್ಟಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅವರು ಕೆಲಸ ಮಾಡುತ್ತಿದ್ದಾರೆ. They have been working. I worked here 3 years ago. ನಾನು 3 ವರ್ಷಗಳ ಹಿಂದೆ ಇಲ್ಲಿ ಕೆಲಸ ಮಾಡಿದ್ದೇನೆ. I worked. ನಾನು ಕೆಲಸ ಮಾಡಿದ್ದೇನೆ ಅಥವಾ ಕೆಲಸ ಮಾಡಿದ್ದೆ. I worked. We worked here 3 years ago. ನಾವು 3 ವರ್ಷಗಳ ಹಿಂದೆ ಇಲ್ಲಿ ಕೆಲಸ ಮಾಡಿದ್ದೇವೆ. We worked. ನಾವು ಕೆಲಸ ಮಾಡಿದ್ದೇವೆ. ಸ್ವಲ್ಪ ಹಳೆಯ ವಿಷಯ. 3 years ಮೊದಲಿನ ವಿಷಯ. 3 ವರ್ಷಗಳ ಹಿಂದಿನ ವಿಷಯ. She worked here 3 years ago. ಅವಳು 3 ವರ್ಷಗಳ ಹಿಂದೆ ಇಲ್ಲಿ ಕೆಲಸ ಮಾಡಿದ್ದಾಳೆ. She worked. ಅವಳು ಕೆಲಸ ಮಾಡಿದ್ದಾಳೆ. They worked here 3 years ago. ಅವರು 3 ವರ್ಷಗಳ ಹಿಂದೆ ಇಲ್ಲಿ ಕೆಲಸ ಮಾಡಿದ್ದಾರೆ. They worked. ಅವರು ಕೆಲಸ ಮಾಡಿದ್ದಾರೆ. I was working on a presentation when you called me yesterday. ಏನು ಹಾಗಂದ್ರೆ, ನೀನು ನಿನ್ನೆ ಕರೆ ಮಾಡಿದಾಗ ನಾನು ಒಂದು ಪ್ರೆಸೆಂಟೇಷನ್ ಮೇಲೆ ಕೆಲಸ ಮಾಡುತ್ತಿದ್ದೆ. I was working. ನಾನು ಕೆಲಸ ಮಾಡುತ್ತಿದ್ದೆ. We were working on a presentation when you called me yesterday. ನೀನು ನಿನ್ನೆ ಕರೆ ಮಾಡಿದಾಗ ನಾವು ಒಂದು ಪ್ರೆಸೆಂಟೇಷನ್ ಮೇಲೆ ಕೆಲಸ ಮಾಡುತ್ತಿದ್ದೆವು. We were working. ನಾವು ಕೆಲಸ ಮಾಡುತ್ತಿದ್ದೆವು. He was working on a presentation when I called him yesterday. ನಾನು ಕರೆ ಮಾಡಿದಾಗ ಅವನು ಒಂದು ಪ್ರೆಸೆಂಟೇಷನ್ ಮೇಲೆ ಕೆಲಸ ಮಾಡುತ್ತಿದ್ದನು. He was working. ಹೇಗಾಗುತ್ತೆ ಅದು? ಅವನು ಕೆಲಸ ಮಾಡುತ್ತಿದ್ದನು ಅನ್ನುವ ಅರ್ಥ. They were working on a presentation when I called him yesterday. ನಾನು ಕರೆ ಮಾಡಿದಾಗ ಅವರು ಒಂದು ಪ್ರೆಸೆಂಟೇಷನ್ ಮೇಲೆ ಕೆಲಸ ಮಾಡುತ್ತಿದ್ದರು. They were working. ಇದರ ಅರ್ಥ ಏನು? ಅವರು ಕೆಲಸ ಮಾಡುತ್ತಿದ್ದರು. I had worked as an assistant for 2 years before I got the promotion. ನಾನು ಬಡ್ತಿ ಪಡೆಯುವ ಮೊದಲು 2 ವರ್ಷಗಳ ಕಾಲ ಸಹಾಯಕನಾಗಿ ಕೆಲಸ ಮಾಡಿದ್ದೆ. ನಾನು ಕೆಲಸ ಮಾಡಿದ್ದೆ. I had worked. I had been working as a teacher for 5 years before I left the job. ನಾನು ಕೆಲಸ ಬಿಡುವ ಮೊದಲು 5 ವರ್ಷಗಳ ಕಾಲ ಶಿಕ್ಷಕನಾಗಿ ಕೆಲಸ ಮಾಡುತ್ತಿದ್ದೆ. I had been working. ನಾನು ಕೆಲಸ ಮಾಡುತ್ತಿದ್ದೆ. I will work on it right away. ಏನು ಹಾಗಂದ್ರೆ, ನಾನು ಈಗಿಂದಲೇ ಅದರ ಮೇಲೆ ಕೆಲಸ ಮಾಡುತ್ತೇನೆ. I will work. ನಾನು ಕೆಲಸ ಮಾಡುತ್ತೇನೆ. I will not work on it now. ನಾನು ಈಗ ಅದರ ಮೇಲೆ ಕೆಲಸ ಮಾಡುವುದಿಲ್ಲ. ನಾನು ಕೆಲಸ ಮಾಡುವುದಿಲ್ಲ. I will not work. I can work on this project. ನಾನು ಈ ಪ್ರಾಜೆಕ್ಟಿನಲ್ಲಿ ಕೆಲಸ ಮಾಡಬಲ್ಲೆ. I can work. ನಾನು ಕೆಲಸ ಮಾಡಬಲ್ಲೆ. Can I work from home? ನಾನು ಮನೆಯಿಂದ ಕೆಲಸ ಮಾಡಬಹುದೇ? Can I work? ನಾನು ಕೆಲಸ ಮಾಡಬಹುದೇ? We could work on it together. ನಾವು ಒಟ್ಟಿಗೆ ಕೆಲಸ ಮಾಡಬಹುದು. We could work. ನಾವು ಕೆಲಸ ಮಾಡಬಹುದು.
ಒಂದು ರೀತಿಯಲ್ಲಿ ಸಜೆಷನ್, ಇಲ್ಲಾಂದರೆ ಸಾಧ್ಯತೆ, ಪಾಸಿಬಿಲಿಟಿ ಇರಬಹುದು. ವಿ ವುಡ್ ವರ್ಕ್ ಆನ್ ಇಟ್ ಇಫ್ ವಿ ಹ್ಯಾಡ್ ದ ಮೆಟೀರಿಯಲ್ಸ್. ಆ ವಸ್ತುಗಳು ನಮ್ಮ ಹತ್ರ ಇದ್ದಿದ್ರೆ ನಾವು ಅದರ ಮೇಲೆ ಕೆಲಸ ಮಾಡುತ್ತಿದ್ದೆವು. ವಿ ವುಡ್ ವರ್ಕ್, ನಾವು ಕೆಲಸ ಮಾಡುತ್ತಿದ್ದೆವು. ವಿ ಶುಡ್ ವರ್ಕ್ ಆನ್ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್. ನಾವು ಆದಷ್ಟು ಬೇಗ ಅದರ ಮೇಲೆ ಕೆಲಸ ಮಾಡಬೇಕು. ವಿ ಶುಡ್ ವರ್ಕ್, ನಾವು ಕೆಲಸ ಮಾಡಬೇಕು. ವಿ ಕುಡ್ ಹ್ಯಾವ್ ವರ್ಕ್ಡ್ ಆನ್ ಇಟ್ ಅರ್ಲಿಯರ್. ನಾವು ಮೊದಲೇ ಅದರ ಮೇಲೆ ಕೆಲಸ ಮಾಡಬಹುದಿತ್ತು. ವಿ ಕುಡ್ ಹ್ಯಾವ್ ವರ್ಕ್ಡ್, ನಾವು ಕೆಲಸ ಮಾಡಬಹುದಿತ್ತು. ವಿ ವುಡ್ ಹ್ಯಾವ್ ವರ್ಕ್ಡ್ ಆನ್ ಇಟ್ ಅರ್ಲಿಯರ್ ಇಫ್ ವಿ ಹ್ಯಾಡ್ ಗಾಟ್ ದ ಮೆಟೀರಿಯಲ್ಸ್ ಆನ್ ಟೈಮ್. ಸಾಮಗ್ರಿಗಳು ಸರಿಯಾದ ಸಮಯಕ್ಕೆ ಸಿಕ್ಕಿದ್ದರೆ ನಾವು ಮೊದಲೇ ಅದರ ಮೇಲೆ ಕೆಲಸ ಮಾಡಿರುತ್ತಿದ್ದೆವು. ವಿ ವುಡ್ ಹ್ಯಾವ್ ವರ್ಕ್ಡ್, ನಾವು ಕೆಲಸ ಮಾಡಿರುತ್ತಿದ್ದೆವು. ವಿ ಶುಡ್ ಹ್ಯಾವ್ ವರ್ಕ್ಡ್ ಆನ್ ಇಟ್, ನಾವು ಅದರ ಮೇಲೆ ಕೆಲಸ ಮಾಡಬೇಕಿತ್ತು. ವಿ ಶುಡ್ ಹ್ಯಾವ್ ವರ್ಕ್ಡ್, ನಾವು ಕೆಲಸ ಮಾಡಬೇಕಿತ್ತು. ವಿ ಹ್ಯಾವ್ ಟು ವರ್ಕ್ ಆನ್ ಇಟ್, ನಾವು ಅದರ ಮೇಲೆ ಕೆಲಸ ಮಾಡಬೇಕು. ವಿ ಹ್ಯಾವ್ ಟು ವರ್ಕ್, ನಾವು ಕೆಲಸ ಮಾಡಬೇಕು. ಐ ಮೇ ವರ್ಕ್ ಆನ್ ದ ಪ್ರಾಜೆಕ್ಟ್ ನೆಕ್ಸ್ಟ್ ಮಂತ್. ನಾನು ಮುಂದಿನ ತಿಂಗಳು ಆ ಪ್ರಾಜೆಕ್ಟಿನಲ್ಲಿ ಕೆಲಸ ಮಾಡಬಹುದು. ಐ ಮೇ ವರ್ಕ್, ನಾನು ಕೆಲಸ ಮಾಡಬಹುದು. ಮೇ ಐ ವರ್ಕ್ ಫ್ರಮ್ ಹೋಮ್, ನಾನು ಮನೆಯಿಂದ ಕೆಲಸ ಮಾಡಬಹುದೇ? ನೀವು ಪರ್ಮಿಷನನ್ನು ತಗೊಳ್ತಿರೋದು. ಐ ಮೈಟ್ ವರ್ಕ್ ಆನ್ ದ ಪ್ರಾಜೆಕ್ಟ್ ನೆಕ್ಸ್ಟ್ ಮಂತ್. ನಾನು ಮುಂದಿನ ತಿಂಗಳು ಆ ಪ್ರಾಜೆಕ್ಟಿನಲ್ಲಿ ಕೆಲಸ ಮಾಡಬಹುದು. ಐ ಮೈಟ್ ವರ್ಕ್, ನಾನು ಕೆಲಸ ಮಾಡಬಹುದು. ಐ ಮೇ ವರ್ಕ್, ಐ ಮೈಟ್ ವರ್ಕ್ ಸಾಧಾರಣ ಒಂದೇ ಅರ್ಥ ಕೊಡುವಂಥದ್ದು. ಐ ಮಸ್ಟ್ ವರ್ಕ್ ಹಾರ್ಡ್ ಟು ಗೆಟ್ ಅ ಪ್ರಮೋಷನ್. ಬಡ್ತಿ ಪಡೆಯಲು ನಾನು ಕಷ್ಟಪಟ್ಟು ಕೆಲಸ ಮಾಡಬೇಕು. ಐ ಮಸ್ಟ್ ವರ್ಕ್, ನಾನು ಕೆಲಸ ಮಾಡಬೇಕು. ಐ ನೀಡ್ ಟು ವರ್ಕ್ ರಿಯಲಿ ಹಾರ್ಡ್. ನಾನು ನಿಜವಾಗಿಯೂ ಕಷ್ಟಪಟ್ಟು ಕೆಲಸ ಮಾಡಬೇಕು. ಐ ನೀಡ್ ಟು ವರ್ಕ್, ನಾನು ಕೆಲಸ ಮಾಡಬೇಕು. ಐ ಯೂಸ್ ಟು ವರ್ಕ್ ಪಾರ್ಟ್ ಟೈಮ್ ಅಟ್ ಅ ಸ್ಟೋರ್ ವೆನ್ ಐ ವಾಸ್ ಇನ್ ಕಾಲೇಜ್. ನಾನು ಕಾಲೇಜಿನಲ್ಲಿದ್ದಾಗ ಒಂದು ಅಂಗಡಿಯಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡುತ್ತಿದ್ದೆ. ಐ ಯೂಸ್ ಟು ವರ್ಕ್, ನಾನು ಕೆಲಸ ಮಾಡುತ್ತಿದ್ದೆ. ಇದಿಷ್ಟು ನಾವು ಇವತ್ತು ಕಲಿತಾ ಇರುವಂಥದ್ದು ವರ್ಕ್ ಅನ್ನೋ ವರ್ಬನ್ನು ಉಪಯೋಗಿಸ್ಕೊಂಡು ಹೇಳುವಂತಹ ಸಂದರ್ಭಗಳು. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ. ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.